ಡಿಸಿಎಂ ಡಿಕೆ ಶಿವಕುಮಾರ್ ವಾಚ್ ಬಗ್ಗೆ ಚರ್ಚೆ ಶುರುವಾಗ್ತಾ ಇದೆ. ಛಲವಾದಿ ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಟ್ ಕೊಟ್ಟಿದ್ದಾರೆ. ಅಫಿಡವಿಟ್ನಲ್ಲಿ ಮಾಹಿತಿ ಹಾಕಿಲ್ಲ, ಅಫಿಡವಿಟ್ನಲ್ಲಿ ಹಾಕಿಬಿಟ್ಟಿದ್ದೀನಿ, ವಾಚ್ ಬಗ್ಗೆ ಹೇಳಿದ್ದೀನಿ, ಕ್ರೆಡಿಟ್ ಕಾರ್ಡಲ್ಲಿ ವಾಚ್ ತೊಗೊಂಡ್ಬಿಟ್ಟಿದ್ದೆ, ನಾನು ಬೇರೆ ದೇಶದಲ್ಲಿ ತೊಗೊಂಡೆ, ಆಸ್ಟ್ರೇಲಿಯಾದಲ್ಲಿ ತೊಗೊಂಡ್ಬಿಟ್ಟೆ, ಅಲ್ಲಿ ತೊಗೊಂಡೆ ಇಲ್ಲಿ ತೊಗೊಂಡೆ ಅಂತ ಹೇಳಿಬಿಟ್ಟಿದ್ರಲ್ಲ, ಇದೆಲ್ಲ ಸುಳ್ಳು ಅಂತ ಮಾಹಿತಿನೇ ಇವ್ರು ಹಾಕಿಲ್ಲ ಅಂಥೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದರು. ಅಂಥ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಇದೀಗ ಡಿ ಕೆ ಶಿವಕುಮಾರ್ ಟಾಂಟ್ ಕೊಟ್ಟಿದ್ದಾರೆ. ಯಾರೇ ಹೇಳಿದ್ದು? ಛಲವಾದಿ ನಾರಾಯಣಸ್ವಾಮಿಗೆ ಏನ್ರಿ ಗೊತ್ತು? ನನ್ನ ಅಫಿಡವಿಟ್ ನನಗೆ ಗೊತ್ತು, ಅವ್ರಿಗೆ ಗೊತ್ತಿರುತ್ತಾ? ಹಣ ಕೊಟ್ಟಿರೋ ನನಗೆ ಗೊತ್ತದು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತಿರುತ್ತೆ. ನಾನು ಅಷ್ಟು ಪಾರದರ್ಶಕವಾಗಿ ಎಲ್ಲವನ್ನೂ ಹೇಳಿದ್ದೀನಲ್ರಿ, ಏನಾರ ಮುಚ್ಚಿಟ್ಟಿದ್ದೀನ? ನನ್ನ ಬಳಿ ರೊಲೆಕ್ಸ್ ವಾಚ್ ಇರೋದು ಹೇಳಿದ್ದೇನೆ, ಈ ಕಟ್ಟಿರೋ ವಾಚ್ ಬಗ್ಗೆನೂ ಹೇಳಿದ್ದೇನೆ. ನಾನು ನಾರಾಯಣಸ್ವಾಮಿ ಹತ್ತಿರ ಕಲಿಯಬೇಕಾಗಿರೋದು ಏನೂ ಇಲ್ಲ. ಛಲವಾದಿ ನಾರಾಯಣಸ್ವಾಮಿ ವಿರುದ್ಧವಾಗಿ ಡಿಸಿಎಂ ಡಿಕೆಶಿ ಟಾಂಟ್ ಕೊಟ್ಟಿದ್ದಾರೆ. ಇಲ್ಲಿ ಒಂದೇ ಕಂಪನಿಯ ಎರಡು ವಾಚ್ಗಳು ಕೇಳಿದಾಗ ಸುಳ್ಳ್ಯಾಕೆ ಕೇಳ್ತೀರಿ? ನಾನು ಅದನ್ನ 5-6 ವರ್ಷದ ಹಿಂದೆನೆ ತಗೊಂಡಿದ್ದೆ ಅಂತೇಳಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಅಫಿಡವಿಟ್ ಕೊಟ್ಟಿದ್ದೀನಿ ಎಲೆಕ್ಷನ್. ನಾನು ಅಫಿಡವಿಟ್ ತಂದಿದ್ದೀನಪ್ಪ, ಅಫಿಡವಿಟ್ ತಂದಿದ್ದೀನಿ. ಇದೆ, ಅವರೇ ಕೊಟ್ಟಿರೋದು ಅಫಿಡವಿಟ್ ಅಲ್ಲಿ ಎಲೆಕ್ಷನ್ ಕಮಿಷನ್ಗೆ. ರೋಲೆಕ್ಸ್ ವಾಚ್ 1 ನಂಬರ್ 9 lakhs. ಹೆಬ್ಲಾಟ್ ವಾಚ್ 23,90,246 ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು. ಎರಡೇ ವಾಚ್ ಅವರು ಡಿಕ್ಲೇರ್ ಮಾಡಿರೋದು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು. ಸಿದ್ದರಾಮಯ್ಯನವ್ರ ಕೈಯಲ್ಲೂ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಇದರ ಪ್ರಕಾರ ಈಗ ಅದು 43 ಲಕ್ಷ ಅಂತ ಇದೆ. ಇವತ್ತಿನ ಪ್ರೈಸು 43 ಲಕ್ಷ ಮತ್ತು ಟ್ಯಾಕ್ಸು ಅದು ಸೇರಿ ಒಂದು 46-47 ಲಕ್ಷ ಆಗುತ್ತೆ ಅಂತಿದೆ. ಮುಗ್ಗ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ. ಹಾಗಿದ್ರೆ ಇದು ಕದ್ದ ಮಾಲ. ಅವ್ರಿಗೇನ್ ಗೊತ್ತು? ಕಾರ್ಟಿಯರ್ ವಾಚ್ ಅಫಿಡವಿಟ್ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೇನ್ ಗೊತ್ತು ಅಂತ? ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಎಲ್ಲ ಗೊತ್ತು. ನಾನು ಅಷ್ಟು ಟ್ರಾನ್ಸ್ಪರೆಂಟಾಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನನ್ನ ಹತ್ರ ಇರೋದು ಹೇಳಿದ್ದೀನಿ, ಆಯ್ತಾ? ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ. ನಾನೇನು ಅವ್ರು ನಾರಾಯಣಸ್ವಾಮಿ ಹತ್ರ ನಾನೇನು ಕಲಿಬೇಕಾದಿಲ್ಲ. ಕದ್ದಿರೋ ವಾಚ್ ಅಂತಲೂ ಕೇಳಿದ್ದಾರೆ ಸರ್. ಕದ್ದಿರೋದು ಅದು ಅಂತ ಕೇಳಿದ್ದಾರೆ. ಹೌದೌದು, ಅವ್ರ ಮನೆಯಿಂದನೇ ಕತ್ಕೊ ಬಂದಿದ್ದೀನಿ. ಯಾರು ಹೇಳಿದ್ರು? ಅವ್ರಿಗೇನ್ ಗೊತ್ತು? ಕಾರ್ಟಿಯರ್ ವಾಚ್ ಅಫಿಡವಿಟ್ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೇನ್ ಗೊತ್ತು ಅಂತ? ನನ್ನ ಅಫಿಡವಿಟ್ ನನಗೆ ಗೊತ್ತು.